ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 5th ಕ್ಲಾಸ್ 6th ಪೋಯಮ್ ರಿಸಲ್ಟ್ಸ್ ಆ್ಯಂಡ್ ರೋಸಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಅಲ್ಲಿ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಮಾಡ್ತೇನೆ. ವಿದ್ಯಾರ್ಥಿಗಳೇ, ಪದ್ಯದ ಸಾರಾಂಶ ಹಾಗೂ ಹೊಸ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಈ ಪದ್ಯ ಮುಖ್ಯವಾಗಿ ಕಾಯಕವೇ ಕೈಲಾಸ ಎಂಬ ಬಸವಣ್ಣವರ ಮಾತಿಗೆ ಪೂರಕವಾಗಿದೆ. ಒಂದೊಂದೇ ಸ್ಟಾಂಜವ ವಿವರಣೆಯನ್ನು ತಿಳಿದುಕೊಳ್ಳೋಣ. ಫಸ್ಟ್ ಸ್ಟಾಂಜ: ದಿ ಮ್ಯಾನ್ ಹೂ ವಾಂಟ್ಸ್ ಎ ಗಾರ್ಡನ್ ಫೇರ್ ಆರ್ ಸ್ಮಾಲ್ ಆರ್ ವೆರಿ ಬಿಗ್. ಮ್ಯಾನ್ ಮಾನವ, ಗಾರ್ಡನ್ ಉದ್ಯಾನವನ, ಸ್ಮಾಲ್ ಚಿಕ್ಕ, ಬಿಗ್ ದೊಡ್ಡದು. ಎ ಮ್ಯಾನ್ ಲೈಕ್ಸ್ ಟು ಲುಕ್ ಆಟ್ ಎ ಪಾರ್ಕ್ ಸೋ ಬ್ಯೂಟಿಫುಲ್ ಬಟ್ ನಾಟ್ ಆ್ಯಸ್ ಬಿಗ್ ಆರ್ ಸ್ಮಾಲ್. ಒಬ್ಬ ಮನುಷ್ಯ ಉದ್ಯಾನವನವನ್ನು ತುಂಬ ಸುಂದರವಾಗಿ ಕಾಣಲು ಇಷ್ಟಪಡುತ್ತಾನೆ, ಹೊರತು ಅದು ದೊಡ್ಡದಾಗಿರಲಿ ಸಣ್ಣದಾಗಿರಲಿ ಎಂದು ವಿಚಾರ ಮಾಡುವುದಿಲ್ಲ. ವಿದ್ಯಾರ್ಥಿಗಳೇ, ದಿ ಪೋಯೆಟ್ ಈಸ್ ಆಫ್ ದಿ ಒಪಿನಿಯನ್ ದ್ಯಾಟ್ ಬ್ಯೂಟಿ ಈಸ್ ಇಂಪಾರ್ಟೆಂಟ್ ಬಟ್ ನಾಟ್ ಇನ್ ಶೇಪ್. ಸುಂದರತೆಗೆ ಮಹತ್ವವಿದೆ, ಹೊರತು ಆಕಾರಕ್ಕಿಲ್ಲ ಎಂಬುದು ಕವಿಯ ಅಭಿಪ್ರಾಯ. ವಿತ್ ಫ್ಲವರ್ಸ್ ಗ್ರೋವಿಂಗ್ ಹಿಯರ್ ಆ್ಯಂಡ್ ದೇರ್ ಮಸ್ಟ್ ಬೆಂಡ್ ಹೀಸ್ ಬ್ಯಾಕ್ ಆ್ಯಂಡ್ ಡಿಗ್. ನೋಡಿ ವಿದ್ಯಾರ್ಥಿಗಳೇ, ಫ್ಲವರ್ಸ್ ಹೂಗಳು, ಗ್ರೋಯಿಂಗ್ ಬೆಳೆಯುತ್ತಿರು, ಹಿಯರ್ ಇಲ್ಲಿ, ದೇರ್ ಅಲ್ಲಿ, ಬೆಂಡ್ ಬಾಗಿಸು, ಬ್ಯಾಕ್ ಬೆನ್ನು, ಡಿಗ್ ಅಗಿಯುವುದು. ದಿ ಫ್ಲವರ್ಸ್ ಇನ್ ಪಾರ್ಕ್ ಮೇ ಲುಕ್ ಬ್ಯೂಟಿಫುಲ್ ಎವ್ರಿವೇರ್ ಬಟ್ ದಿ ಎಫರ್ಟ್ಸ್ ಬಿಹೈಂಡ್ ಇಟ್ ಮೇ ನಾಟ್ ಬಿ ವಿಸಿಬಲ್. ನೋಡಿ ವಿದ್ಯಾರ್ಥಿಗಳೇ, ಈ ಮಾತನ್ನು ಅರ್ಥ ಮಾಡಿಕೊಳ್ಳಿ. ಉದ್ಯಾನದಲ್ಲಿ ಹೂಗಳು ಎಲ್ಲೆಂದರಲ್ಲಿ ಸುಂದರವಾಗಿ ಅರಳಿದಂತೆ ಕಾಣಿಸಬಹುದು, ಆದರೆ ಅದರ ಹಿಂದಿರುವ ಶ್ರಮ ಕಾಣಿಸುವುದಿಲ್ಲ. ದಿ ವ್ಯೂ ಆಫ್ ದಿ ಪೋಯೆಟ್ ಈಸ್ ದ್ಯಾಟ್ ಲೇಬರ್ ಈಸ್ ಸೀನ್ ಆ್ಯಸ್ ಫ್ಲವರ್ಸ್. ಶ್ರಮವು ಹೂಗಳಾಗಿ ಕಾಣುತ್ತದೆ ಎಂಬುದು ಕವಿಯ ಅಭಿಪ್ರಾಯ. ಇನ್ನು ಸೆಕೆಂಡ್ ಸ್ಟಾಂಜ ನೋಡೋಣ ವಿದ್ಯಾರ್ಥಿಗಳೇ. ದಿ ಥಿಂಗ್ಸ್ ಆರ್ ಮೈಟ್ ಫ್ಯೂ ಆನ್ ಅರ್ತ್ ದ್ಯಾಟ್ ವಿಶಸ್. ಥಿಂಗ್ಸ್ ವಸ್ತುಗಳು, ಮೈಟ್ ಪ್ರಬಲ, ಫ್ಯೂ ಕೆಲವು, ಅರ್ಥ ಭೂಮಿ, ವಿಶೇಷ ಇಚ್ಛೆ ಬಯಕೆ, ಅಟೇನ್ ಸಾಧಿಸುವುದು. ಪವರ್ಫುಲ್ ಥಿಂಗ್ಸ್ ಆನ್ ದಿ ಅರ್ತ್ ಗೆಟ್ ಟು ಸಿ ವೆರಿ ಲಿಟಲ್. ನೋಡಿ ವಿದ್ಯಾರ್ಥಿಗಳೇ, ಭೂಮಿಯ ಮೇಲೆ ಶಕ್ತಿಯುತವಾದ ವಸ್ತುಗಳು ತುಂಬ ಕಡಿಮೆ ನೋಡಲು ಸಿಗುತ್ತವೆ. ಬಟ್ ದಿ ಡಿಸೈರ್ ಟು ಅಚೀವ್ ದೆಮ್ ಈಸ್ ವೆರಿ ಲೋ. ಆದರೆ ಅವುಗಳನ್ನು ಸಾಧಿಸುವಂಥ ಬಯಕೆಗಳು ತುಂಬ ಕಡಿಮೆ ವಿದ್ಯಾರ್ಥಿಗಳೇ ಎಂದು ಕವಿಯ ಅನಿಸಿಕೆ. ವಿದ್ಯಾರ್ಥಿಗಳೇ, ವಾಟ್ ಎವರ್ ವಿ ವಾಂಟ್ ಆಫ್ ಎನಿ ವರ್ತ್ ವಿ ಹ್ಯಾವ್ ಗಾಟ್ ಟು ವರ್ಕ್ ಟು ಗೇನ್ ಟು ಅಗೇನ್. ವಾಟ್ ಎವರ್ ಯಾವುದೇ ಆಗಲಿ, ವಾಂಟ್ ಬಯಸು, ವರ್ತ್ ಬೆಲೆ, ಗಾಟ್ ಪಡೆಯುವ, ವರ್ಕ್ ಕೆಲಸ, ಅಗೇನ್. ನೋಡಿ ವಿದ್ಯಾರ್ಥಿಗಳೇ, ವಿ ವಾಂಟ್ ಎನಿ ವ್ಯಾಲ್ಯೂಸ್ ಈಸಿಲಿ ಬಟ್ ವಿ ಹ್ಯಾವ್ ಟು ವರ್ಕ್ ಟು ಗೆಟ್ ದೋಸ್ ಡಿಸೈರ್ಸ್. ನಾವು ಯಾವುದೇ ಮೌಲ್ಯವನ್ನು ಸುಲಭವಾಗಿ ಬಯಸುತ್ತೇವೆ, ಆದರೆ ಆ ಬಯಕೆಗಳನ್ನು ಪಡೆಯಲು ನಾವು ಕೆಲಸ ಮಾಡಬೇಕಾಗಿದೆ ಎಂದು ಕವಿಯ ಸೂಚನೆ ನೀಡುತ್ತಿದ್ದಾನೆ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಸ್ಟಾಂಜ ನೋಡೋಣ. ಇಟ್ ಮ್ಯಾಟರ್ಸ್ ನಾಟ್ ವಾಟ್ ಗೋಲ್ ಯು ಸೀಕ್, ಇಟ್ಸ್ ಸೀಕ್ರೆಟ್ ಹಿಯರ್ ರಿಪೋಸಸ್. ನೋಡಿ ವಿದ್ಯಾರ್ಥಿಗಳೇ, ಮ್ಯಾಟರ್ಸ್ ವಿಷಯ, ಗೋಲ್ ಗುರಿ, ಸೀಕ್ ಹುಡುಕು, ಸೀಕ್ರೆಟ್ ರಹಸ್ಯ, ರಿಪೋಸಸ್ ವಿಶ್ರಾಂತಿ. ದಿ ಗೋಲ್ಸ್ ಯು ನೀಡ್ ಟು ಅಚೀವ್ ಆರ್ ನಾಟ್ ಇಂಪಾರ್ಟೆಂಟ್ ಬಟ್ ದಿ ಸೀಕ್ರೆಟ್ ನೆಸಸರಿ ಟು ಅಚೀವ್ ದೋಸ್ ಗೋಲ್ ಆರ್ ಆಟ್ ರೆಸ್ಟ್. ನೋಡಿ ವಿದ್ಯಾರ್ಥಿಗಳೇ, ಎಂಥ ಒಳ್ಳೆಯ ಮಾತನ್ನು ಹೇಳ್ತಾನೆ. ನೀವು ಸಾಧಿಸಬೇಕಾದ ಗುರಿ ಮುಖ್ಯವಲ್ಲ, ಆ ಗುರಿಗಳನ್ನು ಸಾಧಿಸಲು ಅವಶ್ಯಕವಿರುವ ರಹಸ್ಯಗಳು ವಿಶ್ರಾಂತ ಸ್ಥಿತಿಯಲ್ಲಿವೆ. ಅಂದರೆ ಅವಶ್ಯಕವಿರುವಂಥ ಪರಿಕರಗಳು, ಸಂಪನ್ಮೂಲಗಳು ಬಹುಬೇಗನೆ ಸಿಗುವುದಿಲ್ಲ ಎಂಬುದು ಕವಿಯ ಅಭಿಪ್ರಾಯ. ಅಂದರೆ ನೀವು ಕಷ್ಟಪಟ್ಟವನ್ನು ಹುಡುಕಬೇಕು ಎನ್ನುವುದು ಕವಿಯ ಅಭಿಪ್ರಾಯ ವಿದ್ಯಾರ್ಥಿಗಳೇ. ನೋಡಿ, ಯು ಹ್ಯಾವ್ ಗಾಟ್ ಟು ಡಿಗ್ ಫ್ರಾಮ್ ವೀಕ್ ಟು ವೀಕ್ ಟು ಗೆಟ್ ರಿಸಲ್ಟ್ಸ್ ಆರ್ ರೋಸಸ್. ನೋಡಿ ವಿದ್ಯಾರ್ಥಿಗಳೇ, ಈ ಪದ್ಯದ ಅರ್ಥವನ್ನು ಈ ಎರಡು ಲೈನ್ಗಳಲ್ಲಿ ನಾವು ತಿಳಿದುಕೊಳ್ಳಬಹುದು. ಡಿಗ್ ಅಗಿಯುವುದು, ವೀಕ್ ವಾರ, ರಿಸಲ್ಟ್ಸ್ ಫಲಿತಾಂಶ, ರೋಸಸ್ ಗುಲಾಬಿ ಹೂಗಳು. ಫ್ಲವರ್ಸ್ ಕ್ಯಾನ್ ಬಿ ಬ್ಲೂಮ್ ಓನ್ಲಿ ಇಫ್ ವಿ ಡಿಗ್ ಇನ್ ದಿ ಸಾಯಿಲ್ ಎವ್ರಿ ಡೇ ಆ್ಯಂಡ್ ಪ್ಲ್ಯಾಂಟ್ ದಿ ಸ್ಯಾಂಪ್ಲಿಂಗ್ಸ್ ಆ್ಯಂಡ್ ವಾಟರ್ ದಿ ಪ್ಲ್ಯಾಂಟ್ಸ್. ನೋಡಿ, ನಾವು ಪ್ರತಿದಿನ ಕಷ್ಟಪಟ್ಟು ನೆಲವನ್ನು ಅಗಿದು ಸಸಿಗಳನ್ನು ನೆಟ್ಟು ಅದಕ್ಕೆ ನೀರು ಗೊಬ್ಬರ ಹಾಕುತ್ತಿದ್ದರೆ ಮಾತ್ರ ಹೂಗಳು ಬಿಡಲು ಸಾಧ್ಯ. ಇನ್ ದಿ ಸೇಮ್ ವೇ ಇಫ್ ಯು ವರ್ಕ್ ಹಾರ್ಡ್ ಇನ್ ಯುವರ್ ಲೈಫ್ ವಿ ಕ್ಯಾನ್ ಅಚೀವ್ 100%. ನೋಡಿ,
ಅದೇ ರೀತಿಯೇ ನಿಮ್ಮ ಜೀವನದಲ್ಲಿ ಶ್ರಮಪಟ್ಟರೆ ನೀವು 100ಕ್ಕೆ 100ರಷ್ಟು ಸಾಧನೆ ಮಾಡಬಹುದು ಎನ್ನುವುದು ಕವಿಯ ಅಭಿಪ್ರಾಯ. ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಪದ್ಯದ ವಿವರಣೆ ಹಾಗೂ ಹೊಸ ಪದಗಳನ್ನು ತಿಳಿದುಕೊಂಡೆವು. ಇನ್ನು ಪದ್ಯದ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮ್ಮ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಆಗುತ್ತದೆ ವಿದ್ಯಾರ್ಥಿಗಳೇ. ಫಸ್ಟ್ ಕ್ವಶನ್, ವಾಟ್ ಡೂ ದೀಸ್ ವರ್ಡ್ಸ್ ಫ್ರಮ್ ದಿ ಪೋಯಮ್ ರೆಫರ್ ಟು? ಫೇರ್, ಸ್ಮಾಲ್, ಬಿಗ್. ಅಂದರೆ ಕವಿತೆಯಲ್ಲಿ ಬಳಸಿರುವಂಥ ಫೇರ್, ಸ್ಮಾಲ್ ಹಾಗೂ ಬಿಗ್ ಎನ್ನುವ ಪದಗಳು ಏನನ್ನು ಸೂಚಿಸ್ತವೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ದಿ ವರ್ಡ್ಸ್ ಫೇರ್, ಸ್ಮಾಲ್, ಬಿಗ್, ರೋಸ್ ಗಾರ್ಡನ್. ನೋಡಿ ವಿದ್ಯಾರ್ಥಿಗಳೇ, ಫೇರ್, ಸ್ಮಾಲ್ ಹಾಗೂ ಬಿಗ್ ಎಂಬ ಪದಗಳು ಗುಲಾಬಿ ಉದ್ಯಾನವನಕ್ಕೆ ಸಂಬಂಧಿಸಿದ ಪದಗಳಾಗಿವೆ. ಇನ್ನು ಕ್ವಶನ್ ನಂಬರ್ 2, ವಾಟ್ ಡಸ್ ದಿಸ್ ಪೋಯಮ್ ಮೀನ್? ನೋಡಿ ವಿದ್ಯಾರ್ಥಿ, ಈ ಕವಿತೆಯ ಅರ್ಥವೇನು? ಹಾಗಾದ್ರೆ ಈ ಕವಿತೆಯಿಂದ ನೀವೇನು ಕಲಿತೀರಿ ಅಂದಾಗ, ಸಕ್ಸಸ್ ಕ್ಯಾನ್ ಬಿ ಅಚೀವ್ಡ್ ಓನ್ಲಿ ಥ್ರೂಸ್ ದಿ ಹಾರ್ಡ್ ವರ್ಕ್. ನೋಡಿ ವಿದ್ಯಾರ್ಥಿಗಳೇ, ಈ ವಾಕ್ಯವನ್ನು ನೆನಪಿಡಬೇಕು ನೀವು ವಿದ್ಯಾರ್ಥಿಗಳೇ. ಯಶಸ್ಸನ್ನು ಸಾಧಿಸಬಹುದು ಎಂಬುದು ಈ ಕವಿತೆಯ ಅರ್ಥ. ಅಂದರೆ ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸನ್ನು ಸಾಧಿಸಬಹುದು. ಇನ್ನು ಮೂರನೇ ಪ್ರಶ್ನೆ, ವಾಟ್ ಶುಡ್ ದಿ ಮ್ಯಾನ್ ಡೂ ಟು ಗಾಟ್ ಬ್ಯೂಟಿಫುಲ್ ರೋಸಸ್? ನೋಡಿ ವಿದ್ಯಾರ್ಥಿಗಳೇ, ಸುಂದರವಾದ ಗುಲಾಬಿಗಳನ್ನು ಪಡೆಯಲು ಮನುಷ್ಯ ಏನು ಮಾಡಬೇಕು? ನೋಡಿ, ಆಗಲೇ ಪದ್ಯದ ವಿವರಣೆಯಲ್ಲಿ ಹೇಳುವಾಗಲೇ ಹೇಳಿದ್ದೇನೆ ವಿದ್ಯಾರ್ಥಿಗಳೇ. ನೋಡಿ, ದಿ ಮ್ಯಾನ್ ಹೂ ವಾಂಟ್ಸ್ ಎ ಬ್ಯೂಟಿಫುಲ್ ಗಾರ್ಡನ್ ಆಫ್ ಫ್ಲವರ್ಸ್ ವಿತ್ ಫ್ಲವರ್ಸ್ ಬ್ಲೂಮಿಂಗ್ ಹಿಯರ್ ಆ್ಯಂಡ್ ದೇರ್ ಮಸ್ಟ್ ವರ್ಕ್ ಹಾರ್ಡ್ ವೆದರ್ ಇಟ್ ಈಸ್ ಎ ಸ್ಮಾಲ್ ಆರ್ ಬಿಗ್ ಗಾರ್ಡನ್. ನೋಡಿ ವಿದ್ಯಾರ್ಥಿಗಳೇ, ಉದ್ಯಾನವನದಲ್ಲಿ ಹೂಗಳು ಬಯಸುವಾಗ ನಾವುಗಳು ಶ್ರಮಪಟ್ಟು ಕೆಲಸ ಮಾಡಬೇಕು. ಅದು ಸಣ್ಣ ಕೆಲಸವಾಗಿರಲಿ ಅಥವಾ ದೊಡ್ಡ ಕೆಲಸವಾಗಿರಲಿ, ಅಂದರೆ ಸಣ್ಣ ಗಾರ್ಡನ್ ಆಗಿರಲಿ ದೊಡ್ಡ ಗಾರ್ಡನಲ್ಲಿ ನಮ್ಮ ಶ್ರಮ ಪಡುವುದು ಬಹಳ ಮುಖ್ಯ ಎಂಬುದು ಕವಿಯ ಅಭಿಪ್ರಾಯ ವಿದ್ಯಾರ್ಥಿಗಳೇ. ಇನ್ನು ನಾಲ್ಕನೇ ಪ್ರಶ್ನೆ ನೋಡೋಣ. ಹೂ ಈಸ್ ದ ಪೋಯೆಟ್ ಆಫ್ ದಿಸ್ ಪೋಯಮ್? ಈ ಕವಿತೆಯನ್ನು ಬರೆದಂಥ ಕವಿ ಯಾರು? ನೋಡ್ರಿ, ಎಡ್ವರ್ಡ್ ಎ ಗೆಸ್ಟ್ ಎಂಬುವರು ರಿಸಲ್ಟ್ಸ್ ಆ್ಯಂಡ್ ರೋಸಸ್ ಎಂಬ ಕವಿತೆಯನ್ನು ಬರೆದಿದ್ದಾರೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ನೋಡೋಣ. ಕಂಪ್ಲೀಟ್ ದ ಸೆಟ್ಸ್ ಆಫ್ ರೈಮಿಂಗ್ ವರ್ಡ್ಸ್ ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಪ್ರಾಸಪದಗಳನ್ನ ಜೋಡಿಸಿ ಬರೀರಿ, ಅದಕ್ಕಾಗಿ ಒಂದು ಉದಾಹರಣೆನ ನೀಡಿವಿ ಅಂತ ಹೇಳ್ತಾರೆ. ಫೇರ್, ದೇರ್, ಬಿಗ್, ಡಿಗ್, ವರ್ತ್, ಅರ್ತ್, ರಿಪೋಸಸ್, ರೋಸಸ್, ಅಟೇನ್, ಗೇನ್, ಸೀಕ್, ವೀಕ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಐಡೆಂಟಿಫೈ ದ ವರ್ಡ್ಸ್ ಫ್ರಮ್ ದ ಜಂಬಲ್ ಲೆಟರ್ಸ್ ಒನ್ ಈಸ್ ಡನ್ ಫಾರ್ ಯು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಜಂಬಲ್ ಲೆಟರ್ಸ್ ಅನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಜೋಡಿಸಿ ನಾವು ಪದಗಳನ್ನು ರಚನೆ ಮಾಡಬೇಕು ವಿದ್ಯಾರ್ಥಿಗಳೇ. ಫಸ್ಟ್ ಲೆಟರ್ ಏನು? ಸ್ಮಾಲ್. ಸೆಕೆಂಡ್ ಒನ್ ಫ್ಲವರ್ಸ್, ಗೋಲ್, ರಿಸಲ್ಟ್ಸ್, ಬ್ಯಾಕ್, ಗಾರ್ಡನ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಪದ್ಯದ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡೆವು. ವರ್ಕ್ ಈಸ್ ವರ್ಷಿಪ್ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.